ಚೇತನ್ ಸರ್, ಪವನ್ ಸರ್, ಅರ್ಜುನ್ ಸರ್, ತುಂಬ ಥ್ಯಾಂಕ್ಸ್ ಸರ್. ಜನರಲಾಗಿ ಕಾಲೇಜ್ ಡೇಸಲ್ಲೆಲ್ಲ ನಮ್ಮ ಪ್ಲೇ ಲಿಸ್ಟಲ್ಲಿ ನಿಮ್ಮ ಸಾಂಗೇ ಇರೋದು. ನಿಮ್ಮ ಸಾಂಗ್ಗಳನ್ನ ನೋಡಿಕೊಂಡೇ ಕಾಲೇಜಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಸೊ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಅಂದರೆ ಈಗ ಹೊಸಬ್ರು ನಾವೇನೋ ಮಾಡ್ತೀವಿ ಅಂದಾಗ ನೀವೆಲ್ಲರೂ ಬಂದು ಈ ಥರ ಸಪೋರ್ಟ್ ಮಾಡೋದೇ ನಮಗೆ ನೆಕ್ಸ್ಟ್ ಏನೋ ಇನ್ನೂ ಮಾಡೋಣ ಅನ್ನೋ ಒಂದು ಧೈರ್ಯ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಸ್ ಆಲ್ವೇಸ್ ಯಾವಾಗ್ಲೂ ಏನೇ ಇವೆಂಟ್ ಆಗಲಿ ಏನೋ ಒಂದು ಪ್ರಯತ್ನ ಮಾಡಿದಾಗ ಜೊತೆಲೇ ಇರ್ತಾರೆ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಸತ್ಯ ಸರ್, ನೀವು ಅಷ್ಟೇ. ಸೊ ಯಾವಾಗೂ ಏನೇ ಮಾಡಿದ್ರು ನಾನು ಆ್ಯಸ್ ಅ ಬ್ರದರ್ ನಿಮ್ಮ ಜೊತೆಗೆ ನಿಂತ್ಕೋತೀನಿ, ಮಾಡಿ ಪ್ರಯತ್ನ ಮಾಡಿ ಅಂತಾರೆ. ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಇದು ಪ್ರೊಡಕ್ಷನ್ ಕ್ವಾಲಿಟಿ ಎಲ್ಲ ಮಾತಾಡಬೇಕು ಅಂದರೆ, ಸೊ ಅದಕ್ಕೆ ಏನು ಫುಲ್ಫಿಲ್ ಮಾಡಿದ್ದೀವಿ, ಅದಕ್ಕೆ ಕಾರಣ ಏನಂದರೆ ಅಲ್ಲಿರುವಂಥ ಅಷ್ಟು ಜನ ನನ್ನ ಫ್ರೆಂಡ್ಸು. ಸೊ ದೇ ಆರ್ ದ ಆ್ಯಕ್ಚುಯಲ್ ಪ್ರೊಡ್ಯೂಸರ್ಸ್ ಫಾರ್ ದ ಸಾಂಗ್. ಸೊ ಪ್ರತಿ ಸಲ ನಾನೇನಾದರೂ ಈ ಥರದ್ದೇನೋ ಮಾಡ್ತೀನಿ ಅಂದಾಗ ಅವರು ಇಲ್ಲ ನಿನಗೆ ಈ ಥರದ್ದೇನೋ ಒಂದು ದುಡ್ಡಿನ ಕೊರತೆ ಆಗಿ ಮಾಡಬಾರ್ದು, ಇನ್ನು ಸಪೋರ್ಟ್ ಮಾಡ್ತೀವಿ ಅಂತ ಪ್ರತಿಯೊಬ್ಬರು ಬಂದು ಸಪೋರ್ಟ್ ಮಾಡ್ತಾರೆ. ವರ್ಕ್ ಫ್ರಮ್ ಹೋಮ್ ತೊಗೊಂಡು ಸೆಟ್ಟಲ್ಲಿ ಬಂದು ಕೆಲಸ ಮಾಡ್ಕೊಂಡು ನನ್ನ ಜೊತೆಗಿರ್ತಾರೆ. ನಾನು ತುಂಬ ಲಕ್ಕಿ, ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಗುಡ್ ಫ್ರೆಂಡ್ಸ್. ಅದರಲ್ಲಿ ಐ ಹ್ಯಾವ್ ಅ ರಿಯಲಿ ಗುಡ್ ಫ್ರೆಂಡ್. ಹಿ ಈಸ್ ನಾಟ್ ಜಸ್ಟ್ ಎ ಫ್ರೆಂಡ್, ಹಿ ಈಸ್ ಮೋರ್ ದೆನ್ ಅ ಬ್ರದರ್. ಪ್ರತೀಕ್ ಅಂತ. ಸೊ ಹಿ ಈಸ್ ದ ಮೇನ್ ಮ್ಯಾನ್ ಬಿಹೈಂಡ್ ಆಲ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಸೊ ಯಾವಾಗೂ ನನ್ನ ಫ್ಯಾಮಿಲಿ ಕೂಡ ಏನೇ ಪ್ರತಿಯೊಂದು ಈ ಥರದ್ದೊಂದು ಸ್ಟೆಪ್ಪಲ್ಲೂ ಜೊತೆಗೆ ನಿಲ್ತಾರೆ. ಆ್ಯಂಡ್ ನನ್ನ ತಂದೆ ತಾಯಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೀ ನನ್ನ ತಂದೆ ತಾಯಿಗೆ ಮಾತ್ರ ಅಲ್ಲ, ಈ ಥರ ಪ್ಯಾಷನ್ನ ಫಾಲೋ ಮಾಡೋಕ್ಕೆ ಹೋದಾಗ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ಬ ತಂದೆ ತಾಯಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೊ ಭೂರಮೆ ಅನ್ನೋದು ಇದೊಂದು ಕನಸು ನಮಗೆ. ಸೊ ಅದು ಒಂದು ಸಿನಿಮಾ ಮಾಡೋದಕ್ಕೆ ನಮಗೆ ಶಕ್ತಿ ಬರಲಿ ಅಂತ ಮಾಡಿರೋವಂಥ ಒಂದು ಸಾಂಗ್. ಸೊ ಕನಸು ಕಾಣಿ, ದೊಡ್ಡದಾಗಿ ಕಾಣಿ, ಡ್ರೀಮ್ ಬಿಗ್ ಅಂತ ಹೇಳ್ತಾರೆ. ಸೊ ಆ ಒಂದು ಬಿಗ್ ಡ್ರೀಮ್ಗೆ ಇದೊಂದು ಚಿಕ್ಕ ಸ್ಟಾರ್ಟ್ ಅಂತ ಹೇಳ್ಬೋದು. ಏನಾಗುತ್ತೆ, ಈ ಕನಸನ್ನ ಕಟ್ಕೊಡ್ಬೇಕಾದ್ರೆ ನಾನು ಮತ್ತು ಎ ಜೆ ಅವರು ಇದು ಮಾಡಬೇಕಾದ್ರೂ ಡೆಫಿನೆಟಾಗಿ ತುಂಬಾ ಪ್ರಿಪ್ರೇಷನ್ಸು, ಎ ಜೆ ಹೋಮ್ವರ್ಕ್ ಅಂತೂ ಹತ್ರದಿಂದ ನೋಡಿದವ್ರಿಗೆ ಮಾತ್ರನೇ ಗೊತ್ತಿರುತ್ತೆ, ಆ ಥರ ಹೋಮ್ವರ್ಕು. ಆ್ಯಂಡ್ ಯಾವ್ದಾದ್ರು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ನಂಬಿ ಸ್ಟಾರ್ಟ್ ಮಾಡಿ ಅಂತಾರೆ. ಆ ಥರ ನಂಬಿ ಸ್ಟಾರ್ಟ್ ಮಾಡಿರೋ ಕೆಲಸ ಭೂರಮೆ. ಇವತ್ತು ನಿಮ್ಗಳ ಕೈ ಒಪ್ಪಿಸ್ತಾ ಇದ್ದೀವಿ. ನೀವು ಅದನ್ನು ನಂಬಿ ಸ್ವೀಕಾರ ಮಾಡಿದ್ರೆ ನೆಕ್ಸ್ಟ್ ಏನೋ ಒಂದು ಮುಂದಿನ ಹೆಜ್ಜೆಗೆ ನಮ್ಗೆ ಹೆಲ್ಪ್ ಆಗುತ್ತೆ. ನನಗೆ ಇವಾಗೂ ನೆನಪಿದೆ, ಪೇರೆಂಟ್ ಟೀಚರ್ಸ್ ಮೀಟಿಂಗಿಗೆ ಹೋದಾಗೆಲ್ಲ ನಮ್ಮಮ್ಮ ನಮ್ಮ ಟೀಚರ್ಗೆ ಹೇಳೋರು, ಸರ್ ಇನ್ಮೇಲಿಂದ ಇವ್ನು ನಿಮ್ಮನೆ ಮಗ, ನೀವೇ ಇವನಿಗೆ ಬುದ್ಧಿ ಹೇಳಬೇಕು, ಏನಾದ್ರು ತಪ್ಪು ಮಾಡಿದ್ರೆ ಬುದ್ಧಿ ಹೇಳಾದರೂ ಇದು ಮಾಡಿ, ಇಲ್ಲ 2 ಏಟ್ ಕೊಟ್ಟಾದರೂ ಸರಿ ಮಾಡಿ ಅಂತ. ಬಟ್ ಒಟ್ಟಿನಲ್ಲಿ ಇವನಿಗೊಂದು ದಾರಿ ತೋರಿಸಿ ಅನ್ನೋರು. ಅದೇ ರೀತಿ ಇವತ್ತು ಇದೊಂದು ಚಿಕ್ಕ ಪ್ರಯತ್ನ, ಇದನ್ನು ನಿಮ್ಗಳಿಗೆ ಅರ್ಪಿಸ್ತಿದ್ದೀವಿ. ಸೊ ಇದರಲ್ಲಿ ಏನಾದರೂ ತಪ್ಪಿದರೆ ಡೆಫಿನೆಟಾಗಿ ಹೇಳಿ. ಬಟ್ ಇದರದ್ದು ಯೋಗ್ಯತೆ ಅಥವಾ ಅರ್ಹತೆ ಎಲ್ಲಿ ತನಕ ಇದೆ ದಯವಿಟ್ಟು ಕೈ ಹಿಡಿದು ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನಡ್ಸ್ಕೊಂಡು ಹೋಗಿ. ಸೊ ಸರ್, ಪ್ರಿಪ್ರೇಷನ್ ಸರ್, ಬೇಸಿಕಲಿ ಫಸ್ಟ್ ನಾವು ಪ್ರಿಯಾ ಅವ್ರಿಗೆ ಅಪ್ರೋಚ್ ಮಾಡಿದಾಗ ಈ ಥರದ್ದು ಒಂದು ಸಾಂಗ್ ಮಾಡಬೇಕು ಅಂತ ನಾನು ಎ ಜೆ ಡಿಸ್ಕಸ್ ಮಾಡಿ, ಸೊ ಅವ್ರಿಗೆ ಅಪ್ರೋಚ್ ಮಾಡಿ ನಮ್ದು ಏನು ಕಾನ್ಸೆಪ್ಟ್ ಇದೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವರು ಎ ಜೆ ಹೇಳ್ದಂಗೆ ಎಷ್ಟು ಫಾಸ್ಟ್ ಇದ್ರು ಅಂದರೆ 1.5 ಡೇಸಲ್ಲಿ ಇಡೀ ಸಾಂಗ್ ಕಂಪೋಸ್ ಮಾಡಿ ನಮಗೆ ಸೆಂಡ್ ಮಾಡಿದ್ರು. ಅದಾದಮೇಲೆ ಯಾವ್ಯಾವ ಶಾರ್ಟ್ಸು ಹೇಗೆ ಬರಬೇಕು ಅನ್ನೋದನ್ನು ಎ ಜೆ ಅವರು ಡಿಸೈಡ್ ಮಾಡಿದ್ರು. ಅದಾದಮೇಲೆ ನಾಗಾರ್ಜುನ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಸೊ ಹಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಸೊ ಅದಾದಮೇಲೆ ನೆಕ್ಸ್ಟ್ ಶೂಟಿಂಗ್ ಪ್ಲ್ಯಾನ್ ಮಾಡಿ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ವಿ ಸರ್. ಎಸ್ ನಾ ಪೆನ್ ಆ್ಯಂಡ್ ಪೇಪರ್ ಸ್ಟುಡಿಯೋಸ್ ಅಂತ ಏನಿದೆ ಅದಷ್ಟು ಇಟ್ ಬಿಲಾಂಗ್ಸ್ ಟು ಮೈ ಫ್ರೆಂಡ್ಸ್. ಮೇಡಮ್, ಜನರಲ್ ಆಗಿ ಪೆನ್ ಆ್ಯಂಡ್ ಪೇಪರ್ ಯಾಕೆ ಅಂದರೆ, ಒಂದು ಚಿಕ್ಕ ಸಿನಿಮಾ ಆಗಲಿ ಅಥವಾ ಎಂಥ ದೊಡ್ಡ ಸಿನಿಮಾ ಆದರೂ ಅದ್ರದ್ದು ಮೂಲ ಅಂತ ಹುಡುಕ್ತಾ ಹೋದರೆ ಪೆನ್ ಮತ್ತು ಪೇಪರ್. ದಟ್ ಈಸ್ ವೈ ಪೆನ್ ಆ್ಯಂಡ್ ಪೇಪರ್ ಸ್ಟುಡಿಯೋಸ್. ಸೊ ನನ್ನ ಟೀಮ್ ಬಗ್ಗೆ ಹೇಳಬೇಕು. ಸೊ ಕಂಪ್ಲೀಟ್ ಏನಿವತ್ತು ನಮಗೆ ಆ್ಯಸ್ ಇದ್ರದ್ದು ಜಸ್ಟ್ ನಾವು ಫೇಸ್ ಅಷ್ಟೇ. ಆ್ಯಕ್ಚುಯಲ್ ಕ್ರೆಡಿಟ್ ಸೇರಬೇಕಾಗಿರೋದು ಆ ಕಂಪ್ಲೀಟ್ ಕ್ರೂಗೆ. ಕಟ್ಟೆಯಣ್ಣ ಆಗಿರ್ಬೋದು, ಆನಂದಣ್ಣ ಆಗಿರ್ಬೋದು, ಆಮೇಲೆ ಕಂಪ್ಲೀಟ್ ನಮ್ಮ ವರ್ಧಾ, ಅಭಿ, ಕಂಪ್ಲೀಟ್ ಹೋಲ್ ಟೀಮ್ಗೆ ಈ ಕ್ರೆಡಿಟ್ ಸೇರಬೇಕು. ನಮಗಿನ್ನ ಜಾಸ್ತಿ ಆ ಟೀಮ್ಗೆ ಸೇರಬೇಕು. ಆ್ಯಂಡ್ ಸುಷ್ಮಿತಾ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಪ್ರತಿಯೊಂದು ಏನಾದರೂ ಸ್ಟಾರ್ಟ್ ಮಾಡಿದಾಗ
ತುಂಬ ಕಲಿತಾ ಹೋಗ್ತೀವಿ. ಹಾಗೆ ಕೆಲವ್ರನ್ನ ಮೀಟ್ ಮಾಡ್ತೀವಿ. ಆ ಥರ ಒನ್ ಆಫ್ ದ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ಇವರು. ಆ್ಯಂಡ್ ಇದ್ರದ್ದು ಔಟ್ಪುಟ್ ಮಾತ್ರ ತುಂಬ ರಿಚ್ ಆಗಿದೆ. ಬಟ್ ನಾವು ಇದನ್ನು ಪ್ರೊಡಕ್ಷನ್ ಅಂತ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ತುಂಬ ಅಂದರೆ ತುಂಬ ಕಾಂಪ್ರಮೈಸ್ಡ್ ಆಗಿ ಮಾಡಿದ್ವಿ. ಯಾಕಂದರೆ ನಮ್ಮದು ಒಂದೇ ಇಂಟೆನ್ಷನ್ ಇದ್ದಿದ್ದು ಪ್ರಾಡಕ್ಟಿಗೆ ಇದ್ರದ್ದು ಮ್ಯಾಕ್ಸಿಮಮ್ ಫೀಡ್ ಮಾಡೋಣ ಅಂತ. ಸೊ ಅದೇ ರೀತಿ ನಮ್ಮ ಹತ್ರ ಇದ್ದ ಸಖತ್ ಕಮ್ಮಿ ಇದರಲ್ಲೇ ಅವರು ತುಂಬ ಹೆಲ್ಪ್ ಮಾಡಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಜಯ್ ಅವರು ಕೂಡ ಸೆಟ್ಟಲ್ಲೂ ಅವರು ತುಂಬಾ ನಮಗೆ ಲೈಕ್ ಅವರು ಇನ್ನೊಂದು ಸಿನಿಮಾನಲ್ಲಿ ವರ್ಕ್ ಮಾಡ್ತಾಯಿದ್ರು ಬಂದು ಇದಕ್ಕೋಸ್ಕರ ನಮಗೆ ಕೆಲಸ ಮಾಡಿದ್ದಾರೆ. ಸೊ ಕೊನೆಯದಾಗಿ ಹೇಳೋದೇನೆಂದರೆ, ಲೈಫ್ ನಮಗೆ ಜನರಲ್ ಆಗಿ ಚಾಯ್ಸ್ ಕೊಡಲ್ವಂತೆ, ಚಾನ್ಸ್ ಅಷ್ಟೇ ಕೊಡೋದು. ಸೊ ನಮ್ಮ ಚಾಯ್ಸ್ ಸಿನಿಮಾ. ನಮ್ಮ ಮುಂದೆ ಕೂತಿರೋ ನೀವುಗಳೇ ನಮಗೆ ಜೀವನ ಕೊಡೋರು. ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಚಾನ್ಸ್ ನಮಗೂ ಸಿಕ್ಕಿದ್ರೆ ಡೆಫಿನೆಟಾಗಿ ಇವತ್ತು ಈ ಪ್ರಾಡಕ್ಟ್ ಡಿಸಪಾಯಿಂಟ್ ಮಾಡಿಲ್ಲ ಅಂದರೆ ಮುಂದೆ ಮಾಡೋ ಒಂದು ಪ್ರಯತ್ನನೂ ಕೂಡ ಡಿಸಪಾಯಿಂಟ್ ಮಾಡಲ್ಲ. ಸೊ ಸಿನಿಮಾಗಾಗಿ, ನಿಮ್ಗಳ ಪ್ರೀತಿಗಾಗಿ, ನಂಬಿಕೆಗಾಗಿ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಇವತ್ತು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಒಂದು ಒಳ್ಳೆ ಸಿನಿಮಾ ತೊಗೊಂಡು ನಿಮ್ಮ ಮುಂದೆ ಬಂದೇ ಬರ್ತೀವಿ. ಥ್ಯಾಂಕ್ ಯು. ಲವ್ ಯು ಆಲ್.